Good afternoon. I am Professor and Dr. Parampalli Surendra Padya speaking from Bangalore. ಈಗ ನಿಮಗೆ ಮೇಷರಾಶಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಒಂದು ವಿಶೇಷ ರೀತಿಯಲ್ಲಿ ತಿಳಿಸುತ್ತಿದ್ದೇನೆ. ಅದು ಹೇಗೆಂದರೆ, ಈಗ ಮೇಷ ಅಂದರೆ ಅದರ ಅಧಿಪತಿ ಮಂಗಳ ಅಂತ ಬರ್ತದೆ, ಹೌದಾ? ಮೇಷ ಮತ್ತು ವೃಶ್ಚಿಕದ ಅಧಿಪತಿ ಮಂಗಲ್, ತಾಮಸಿಕ ಗ್ರಹ. ಮೇಷದ ಅಧಿಪತಿ ಕುಜನಿಗೆ ಬೆಂಕಿ ತತ್ವ ಅಂತ ಹೇಳ್ತೇವೆ. ಅದು ಚರರಾಶಿ ಬೇರೆ. ಚರರಾಶಿ ಆದುದರಿಂದ ಬೆಂಕಿಯ ಜ್ವಾಲೆಗಳು ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ಎಲ್ಲ ಹರಡ್ತದೆ. ಕಾಡಿನ ಬೆಂಕಿಯಂತೆ ಅದು ಹರಡ್ತದೆ. ಆದ್ದರಿಂದ ಏನಾಗ್ತದೆ, ಮಂಗಲ್ ಗ್ರಹ ಅಂದ ತಕ್ಷಣ ಜಗಳ, ಯುದ್ಧ, ಹಿಚ್ಕಿಚಿ ಎಲ್ಲ ನೆನಪಾಗ್ತದೆ. ಇದು ರಾಜನಿಗೆ ಒಳ್ಳೆಯದು. ಕಾರಣ, ಕ್ಯಾಪ್ಟನ್, ಮಿಲಿಟ್ರಿ ಕ್ಯಾಪ್ಟನ್ ಇದ್ದರೆ ಪ್ರೈಮ್ ಮಿನಿಸ್ಟರ್ ನಿರರ್ಗಳವಾಗಿ ನಿದ್ದೆ ಮಾಡ್ಬೋದು. ಮಿಲಿಟ್ರಿ ಬಲವಾಗಿದ್ದಲ್ಲಿ ಆ ದೇಶ ಬಲವಾಗ್ತದೆ ಅಂತ. ಇದು ಅಗ್ನಿತತ್ವದ ರಾಶಿ, ಅಂದರೆ ಆ್ಯಕ್ಷನ್ ಓರಿಯೆಂಟೆಡ್ ರಾಶಿ ಅಂತ ಹೇಳಿದ್ರೆ ತಪ್ಪಲ್ಲ. ಇವರುಗಳು ಲೀಡರ್ಶಿಪ್, ತಿಳ್ಕೊಳ್ಳಿ, ಮೇಷ ಲಗ್ನ ಅಥವಾ ಮೇಷ ರಾಶಿ ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ಎರಡನೇ ರಾಶಿ. ಇದು ಪ್ರಥಮ ರಾಶಿ ಆದರೆ ಸಿಂಹ ರಾಶಿ ಕೂಡ ಅದೇ ರೀತಿ. ಸಿಂಹದಾಧಿಪತಿ ಸೂರ್ಯ. ಇಲ್ಲಿ ತ್ರಿಕೋಣ ರಾಶಿಯನ್ನು ತೆಗೆದುಕೊಂಡ್ರೆ ಮೇಷ, ಸಿಂಹ, ಧನುರ್ರಾಶಿ ಬರ್ತದೆ. ಒಂದು ರೀತಿಯಲ್ಲಿ ಈ ಮೂರು ರಾಶಿಗಳ ಗುಣಗಳೆಲ್ಲ ಒಂದೇ ರೀತಿಯಲ್ಲಿ ಇರ್ತದೆ, ಸ್ವಲ್ಪ ಮಟ್ಟಿಗೆ ವೇರಿಯೇಷನ್. ಸಿಂಹರಾಶಿಯ ಅಧಿಪತಿ ಸೂರ್ಯ, ಅವನು ಬೆಂಕಿಯೇ. ಆದರೆ ಸಾತ್ವಿಕ ರಾಶಿಯಾದ ಧನುರ್ರಾಶಿಯ ಅಧಿಪತಿ ಗುರು, ಸಾತ್ವಿಕತೆ ಇರ್ತದೆ, ಆದರೆ ಅಗ್ನಿತತ್ವನೇ. ಆಯಿತಾ? ಇಲ್ಲಿ ಮೇಷದಲ್ಲಿ ಸೂರ್ಯ ಉಚ್ಚ. ಆದ್ದರಿಂದ ಎರಡು ಬೆಂಕಿ ಗ್ರಹಗಳು ಇಲ್ಲಿರ್ತವೆ. ಅಂದರೆ ಏನಾಯಿತು, ಇವರು ಈ ಮಂಗಲ್ ವೂಂಡ್ಸ್ ಆ್ಯಂಡ್ ಇಂಜುರೀಸ್ ಕಾರಕ ಆದ್ದರಿಂದ ಹೊರಗಡೆ ಹೋದರೆ ಸಾಕು ಮೈ ತುಂಬ ಗಾಯಗಳನ್ನು ಅಥವಾ ಫ್ರ್ಯಾಕ್ಚರನ್ನು ಮಾಡ್ಕೊಂಡು ಬರ್ತಾರೆ. ನನ್ನ ಮೊಮ್ಮಗನ ಜಾತಕದಲ್ಲಿ ಅದು ಜಾಸ್ತಿ ಇದೆ. ಅಷ್ಟಮದಲ್ಲಿ ಮಂಗಲ್, ಶನಿ ಎಲ್ಲ ಒಟ್ಟಿಗಿದೆ. ಸೂರ್ಯ ಇಲ್ಲಿ ಉಚ್ಚ ಅಂದರೆ ಅವನನ್ನು ಕ್ರೂರ ಗ್ರಹದಿಂದ ಅಶುಭ ಅಂತ ತಿಳಿಯಲೇಬಾರ್ದು. ಒಂದು ರೀತಿಯಲ್ಲಿ ಆತ ಶುಭ ಗ್ರಹನಂತೆ ಕೆಲಸ ಮಾಡ್ತಾನೆ. ಆದರೆ ಇವರು ಒಂದು ಕಡೆ ಸೆಟ್ಲ್ ಆಗೋದು ಭಾಳ ಕಷ್ಟಕರ. ಸೂರ್ಯ ಉಚ್ಚ ಅಂದರೆ ಏನು? ಆತ ಮಂತ್ರಗಳ ರಾಜ. ಮಂತ್ರ ಮನುಷ್ಯನನ್ನು ಶಾರ್ಪ್ ಮಾಡ್ತದೆ. ಮಂತ್ರ ಪಠನೆಯಿಂದಾಗಿ ನಿಮಗೆ ಇಂಟ್ಯೂಷನ್ ಎಲ್ಲ ಆ್ಯಕ್ಟಿವೇಟ್ ಆಗ್ತದೆ. ಒಳ್ಳೆಯ ಅಡ್ವೈಸರ್ಸ್ ಆಗಿರ್ತಾರೆ. ಸೂರ್ಯ ನೋಡಿ ಉಚ್ಚ ಅಲ್ವೋ? ಹಾಗೆ ಪ್ಲ್ಯಾನಿಂಗಿನಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ದೇ ಆರ್ ಆಲ್ ಗುಡ್ ಪ್ಲ್ಯಾನರ್ಸ್. ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ರಿಸರ್ಚಲ್ಲಿ ನಮ್ಮ ಅಣ್ಣನೇ ಇದ್ದ. ಮೇಷದಲ್ಲಿ ಪಂಚಗ್ರಹಗಳು. ಮೇಷರಾಶಿ, ಅಶ್ವಿನಿ ರಾಶಿ, ಅಶ್ವಿನಿ ನಕ್ಷತ್ರ. 25 ವರ್ಷ ಒಂದೇ ಸೆಕ್ಷನ್ ಬ್ಯಾಂಗ್ಳೂರು ಹೆಡ್ ಆಫೀಸಲ್ಲಿ ಕೆಲಸ ಮಾಡಿದವ. ದೇ ಆರ್ ಆಲ್ ಗುಡ್ ಪ್ಲ್ಯಾನರ್ಸ್, ಗುಡ್ ಲೀಡರ್ಸ್. ಸನ್ಮಾನ, ಗೌರವ ಎಲ್ಲ ಇವರಿಗೆ ಸಿಕ್ಕೇ ಸಿಗ್ತದೆ. ಸಿಂಹರಾಶಿ ಮತ್ತು ಮೇಷರಾಶಿ ರಾಜಯೋಗಕ್ಕೆ, ರಾಜ ಮರ್ಯಾದೆಗೆ ತಕ್ಕುದಾದ ರಾಶಿ ಅಂತ.
ಲಗ್ನೇಶನಾದ ಮಂಗಲ್ 3ನೇ ಮನೆಗೂ ಕಾರಕ, 6ನೇ ಮನೆಗೂ ಕಾರಕ. 3ನೇ ಮನೆ ಯಾವುದು? ಮಿಥುನ. ಮಿಥುನ ಅಧಿಪತಿ ಯಾರು? ಬುಧ. ನೋಡಿ, ಆ ಬುಧನಿಂದಾಗಿ ಇವರಿಗೆ ಒಂದು ರೀತಿಯಲ್ಲಿ ಸಾಫ್ಟ್ನೆಸ್ ಹೃದಯದಲ್ಲಿ ಇದೆ. ಇದೇನಪ್ಪ ಆಶ್ಚರ್ಯ ಅಂತೀರ ನೀವು? ಇವರು ಜಗಳಗಂಟರು, ಹಾಗೆ ಯುದ್ಧ ಮಾಡುವವರು ಅಂತ ಹೇಳ್ತಾ ಇರಲ್ಲ. ಇರ್ತದೆ ಹೃದಯದಲ್ಲಿ ಕೆಲವೊಮ್ಮೆ ಟಿಮಿಡಿಟಿ ಅಂತ, ಒಂದು ರೀತಿಯಲ್ಲಿ ನರ್ಮ್. ಅದು ಬಿಕಾಸ್ ಆಫ್ 3rd ಹೌಸ್. 6ನೇ ಮನೆ ಕಾರಕನು ಮಂಗಲೇ. ಆಯಿತಾ? 6ನೇ ಮನೆ ಕನ್ಯಾ ರಾಶಿ, ಅದು ಮಂಗಲನಿಗೆ ಶತ್ರುವಿನ ರಾಶಿ. ಆದ್ದರಿಂದ ನಿಮಗೆ ಈಗ ಅರ್ಥವಾಯ್ತಾ ಮಂಗಲ್ ಯಾಕೆ ಜಗಳ ಗಂಟ, ಯಾಕೆ ಯುದ್ಧ ಗಂಟ ಅಂತ ಹೇಳ್ತಾರೆ? ಗಾಯ, ಫ್ರ್ಯಾಕ್ಚರ್ಸ್ ಎಲ್ಲ ಮಾಡ್ಕೊಂಡು ಬರೋದು ಬಿಕಾಸ್ ಆಫ್ ದಿಸ್. ಇನ್ನು ಮಂಗಲ್ನು 8ನೇ ಮನೆ ಅಧಿಪತಿಯೂ ಕೂಡ. ಒಂದು ವೇಳೆ ಲಗ್ನೇಶನು ವೀಕ್ ಆಗಿದ್ದು, ಎಫ್ಲಿಕ್ಟ್ ಆಗಿದ್ದಲ್ಲಿ ಜಾತಕನು ಶಾರ್ಟ್ ಟೆಂಪರ್ಮೆಂಟ್ ಆಗಿರ್ತಾನೆ. ಸಡನ್ ಮಿಶಾಪಿನಿಂದ ನರಳುತ್ತಾನೆ. 8ನೇ ಮನೆ ಅಧಿಪತಿಯಾದ ಮಂಗಲ್ ಮತ್ತು ವೃಶ್ಚಿಕ ರಾಶಿಯು ಕ್ರಿಮಿನಲ್ ನಡತೆಗಳನ್ನು ಸೃಷ್ಟಿಸುತ್ತದೆ. ಕಾರಣ ಏನು? ಅದು ಇಟ್ ಈಸ್ ಅ ಡೆಪ್ತ್ ಓರಿಯೆಂಟೆಡ್ ರಾಶಿ ಅಂತ. ಇಟ್ ಈಸ್ ಅನ್ ಎಕ್ಸಿಟ್ ಹೌಸ್. ಇಟ್ ಈಸ್ ಅ ನಿಧನದ ರಾಶಿ. ಇಲ್ಲಿ ಚಂದ್ರ ನೀಚ. ನೋಡಿ, ಅಷ್ಟಮದಲ್ಲಿ ಚಂದ್ರ ನೀಚ. ಅದೇ ಸುಖಭಾವದಲ್ಲಿ, ನೈಸರ್ಗಿಕ ಸುಖಭಾವವಾದ ಕರ್ಕದಲ್ಲಿ ಮಂಗಲ್ ನೀಚ. ಆದ್ದರಿಂದ ಮಂಗಲ್ ನೀಚ ಆದ್ದರಿಂದ ಈ ಮೇಷದವರಿಗೆ ದೇ ಹ್ಯಾವ್ ಟು ಕ್ರೇವ್ ಫಾರ್ ಹ್ಯಾಪಿನೆಸ್. ಹಾಪರ್ತಾರ ಅಂತ ಹೇಳ್ದ, ಹಾಂಪರಿಯುವುದು ಅಂತೇಳಿ ಹೇಳ್ತಾರಲ್ಲ, ಸುಖ ಸಂತೋಷಕ್ಕಾಗಿ ತಾಯಿಯ ಸುಖಕ್ಕಾಗಿ ಹಾಂಪರಿತಾರೆ ಅಂತ. ಅಂದರೆ ಅಷ್ಟು ಕಷ್ಟಪಡಬೇಕಾಗತ್ತೆ. ಆಯಿತಾ? ಕಾರಣ ಅಲ್ಲಿ ಮಂಗಲ್ ನೀಚ, ಲಗ್ನೇಶನಾದ ಮಂಗಲ್ ನೀಚ. 10ನೇ ಮನೆ ನಡಿಗೆಗಾಗಿ, ವಾಕಿಂಗಿಗಾಗಿ. 10ನೇ ಮನೆಯಲ್ಲಿ ಗುರು ನೀಚ, ಧರ್ಮೇಶನಾದ ಗುರು ನೀಚ. ಆದರೆ ಅಗ್ನಿತತ್ವದ ರಾಶಿ ಆದ್ದರಿಂದ ಫಾಸ್ಟ್ ವಾಕಿಂಗ್ ಇವರು. ಇನ್ನು ಮಂಗಲ್ನ ಮಿತ್ರಗ್ರಹರು ಫೇವರೇಬಲ್ ಅನುಭವಗಳನ್ನು ಹಂಚುತ್ತಾರೆ. ಮಿತ್ರಗ್ರಹ ಯಾವುದು? ಸೂರ್ಯ, ಚಂದ್ರ, ಗುರು. ನೋಡಿ, ಗುರು ಕರ್ಮಭಾವದಲ್ಲಿ ಉಚ್ಚ, ಗುರು ಸುಖಭಾವದಲ್ಲಿ ಉಚ್ಚ, ಮಂಗಲ್ ಕರ್ಮಭಾವದಲ್ಲಿ ಉಚ್ಚ, ಚಂದ್ರ ಎಲ್ಲಿ? ಚಂದ್ರ 2ನೇ ಮನೆಯಲ್ಲಿ ಉಚ್ಚ. 2ನೇ ಮನೆಯಲ್ಲಿ ಯಾವುದು? 2ನೇ ಮನೆ ನೋಡಿ, ಈ ಮೇಷ ರಾಶಿ ಅಥವಾ ಮೇಷ ಲಗ್ನದವರು ದೇ ಆರ್ ಕ್ರೇವಿಂಗ್ ಫಾರ್ ಹ್ಯಾಪಿನೆಸ್ ಅಂತೇಳಿ ಏನೋ ಇದೆ, ಕರೆಕ್ಟ್. ಆದರೆ ಅವರಿಗೆ ಆಹಾರಕ್ಕಾಗಿ, ಫುಡ್ಡಿಗಾಗಿ, ಒಳ್ಳೆ ತಿಂಡಿಗಾಗಿ ಏನೂ ಕೊರತೆ ಇಲ್ಲ. ಅವರು ಅದಕ್ಕಾಗಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಕಾರಣ ಏನು? 2ನೇ ಮನೆ ಶುಕ್ರ. ಆ ಶುಕ್ರನ ರಾಶಿಯಲ್ಲಿ ಚಂದ್ರ ಉಚ್ಚ, ಅಂದರೆ ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾದ ಕಾರಣ ಇವರು ಆಹಾರಕ್ಕಾಗಿ ಒಳ್ಳೆ ಗುಡ್ ಈಟರ್ಸ್, ಒಳ್ಳೊಳ್ಳೆ ತಿಂಡಿಯನ್ನು ತಿನ್ನಲಿಕ್ಕೆ ಇವರು ಮೇಷದವರು ಎಕ್ಸ್ಪರ್ಟ್, A1. ಆಯಿತಾ? ಇವರಿಗೆ ಶತ್ರುಗ್ರಹಗಳು ಯಾವುದು ಅಂದರೆ ಬುಧ ಶತ್ರು, ಶನಿ ಶತ್ರು. ಶುಕ್ರನು ಸಮಗ್ರಹನಾಗಿರ್ತಾನೆ. ಸೊ ಮಿತ್ರ ಸೂರ್ಯ 5ನೇ ಮನೆಯನ್ನು ಆಳುವಂಥ ಗ್ರಹ. 5ನೇ ಮನೆ
ಮಂತ್ರಕ್ಕೆ, ತಿಳುವಳಿಕೆಗೆ, ಪೂರ್ವಪುಣ್ಯಕ್ಕೆ, ಬುದ್ಧಿವಂತಿಕೆಗೆ, ಪ್ಲ್ಯಾನಿಂಗಿಗೆ, ಮಕ್ಕಳಿಗೆ ಕಾರಕವಾಗ್ತದೆ. ರವಿಯು ಲಗ್ನಕ್ಕೆ ಫೇವರೇಬಲ್, ಯಾಕಂದರೆ ಅಲ್ಲಿ ಉಚ್ಚನಾಗಿರ್ತಾನೆ. 7ನೇ ಮನೆಗೆ ಫೇವರೇಬಲ್ ಇಲ್ಲ. ಅಲ್ಲಿ 7ನೇ ಮನೆ ಸ್ಪೌಸ್ ನೋಡಿ, ಮೇಷರಾಶಿಯ ಸ್ಪೌಸ್ 7ನೇ ಮನೆ ಶುಕ್ರ, 6ನೇ ಮನೆಯಲ್ಲಿ ನೀಚ. ಅಂದರೆ 6ನೇ ಮನೆ ಏನು? ಸರ್ವೆಂಟ್ಸ್ ಮನೆ. ಈ ಮೇಷ ಲಗ್ನದವರಿಗೆ ಸಿಗುವಂಥ ಹೆಣ್ಣು ಸಾಮಾಜಿಕ ಅಂದರೆ ಸಮಾಜದಲ್ಲಿನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ. ಜಾತಕದವರಿಗಿಂತ ಸ್ವಲ್ಪ ಕೀಳು ಮಟ್ಟದಲ್ಲಿ ಇರ್ತಾರೆ. ಐ ಆಮ್ ಟಾಕಿಂಗ್ ಆಫ್ ಮೇಷ ಲಗ್ನ, 7th ಹೌಸ್ ಲಾರ್ಡ್ ಶುಕ್ರ 6ನೇ ಮನೆಯಲ್ಲಿ ನೀಚ. ಅಂದರೆ ಅದೇ 10ನೇ ಮನೆಯಲ್ಲಿ, 10ನೇ ಮನೆ ಯಾವುದು? ಕಿಂಗ್ ಹೌಸ್. ಇಟ್ ಇಸ್ ಎ ಕಿಂಗ್ ಹೌಸ್, ಇಟ್ಸ್ ಎ ಆನರ್ ಹೌಸ್, ಇಟ್ ಇಸ್ ಎ ಕರ್ಮ ಸ್ಥಾನ. ಅಂದರೆ ಏನಾಯಿತು? 10ನೇ ಮನೆಯಲ್ಲಿ ಮಂಗಲ್ ಉಚ್ಚ. ಅಂದರೆ ರಾಜನಿಗೆ ಮಂತ್ರಿ ಕ್ಯಾಪ್ಟನ್ ಆಫ್ ದ ಆರ್ಮಿ ಬೇಕೇ ಬೇಕು. ಸೈನ್ಯದ ದಂಡನಾಯಕ ಬೇಕೇ ಬೇಕು. ಅವನಿಂದ ಅವನು ಗೆಲ್ತಾನೆ ಅಂತೇಳಿ ಸದಾ ಅವನು ಪಕ್ಕದಲ್ಲೇ ಇರ್ತಾನೆ. ಅದು ಆನರ್ ಕೊಡುವಂಥ ಮನೆ. ಇದು ಸರ್ವೆಂಟ್ಸಿನ ಮನೆ. ಓಕೆ. ಇನ್ನು ಮಿತ್ರ ಚಂದ್ರ ನೈಸರ್ಗಿಕ ಸುಖದ ಮನೆಯ ಅಧಿಪತಿಯಾಗಿದ್ದು ಉಚ್ಚನಾಗಿರ್ತಾನೆ ವೃಷಭದಲ್ಲಿ. ಮಂಗಲ್ನ ಇನ್ನೊಂದು ಮನೆಯಲ್ಲಿ ನೀಚನಾಗಿರ್ತಾನೆ. ಇವರೆಲ್ಲ ಆ್ಯಕ್ಷನ್ ಓರಿಯೆಂಟೆಡ್ ಜನ, ದೊಡ್ಡ ಹೆಜ್ಜೆಯನ್ನು ಜೀವನದಲ್ಲಿ ತೆಗೆದುಕೊಳ್ಳುವಂಥ ಜನ. ಮಿತ್ರ ಗುರು ಧರ್ಮದ ಮನೆ 9ನೇ ಮನೆ ನೋಡಿ, 9ನೇ ಮನೆ ಅಧಿಪತಿ ಹಾಗೂ ಮೋಕ್ಷದ ಮನೆ 12ನೇ ಮನೆ ಅಧಿಪತಿ. ಸೊ ಬೃಹಸ್ಪತಿಯು ನೈಸರ್ಗಿಕ ಭಾಗ್ಯದ ರಾಶಿಯ ಅಧಿಪತಿಯಾದ ಕಾರಣ ಮತ್ತು ಈತನು ಸುಖಭಾವದಲ್ಲಿ ಉಚ್ಚನಾಗಿದ್ದ ಕಾರಣ ಬೃಹಸ್ಪತಿಯು ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಇವರು ಒಳ್ಳೆಯ ರೀತಿಯ ಸುಖವನ್ನು ಅನುಭವಿಸ್ತಾರೆ. ಆದ್ದರಿಂದ ಬೃಹಸ್ಪತಿ ಒಳ್ಳೆಯದಿದ್ದರೆ 9, 4, 12ನೇ ಮನೆ ಕಾರಕತ್ವಗಳನ್ನು ಇವರುಗಳು ಚೆನ್ನಾಗಿ ಅನುಭವಿಸ್ತಾರೆ ಅಂಥೇಳಿ. ಅದೇ ಒಂದು ವೇಳೆ ಬೃಹಸ್ಪತಿಯು ಎಫ್ಲಿಕ್ಟ್ ಆಗಿದ್ದಲ್ಲಿ, ನೀಚನಾಗಿದ್ದಲ್ಲಿ, ಆಗ ನೀಚ ರಾಶಿಯ ಫಲಗಳನ್ನು ಅವರು ಅನುಭವಿಸ್ತಾರೆ. ನೋಡಿ, ಶನಿಯು ಶತ್ರು ಆಗಿದ್ದು 10 ಮತ್ತು 11ನೇ ಮನೆ ತೆಗೆದುಕೊಂಡಿರ್ತಾನೆ. ಆದರೆ ಮಂಗಲ್ನು ಶನಿಯ ಮನೆಯಾದ ಮಕರಲ್ಲಿ ಉಚ್ಚನಾದ ಕಾರಣ ಆತನು ಮಕರದಲ್ಲಿ ಒಳ್ಳೆಯ ಫಲಗಳನ್ನು ಕೊಡಲಿಕ್ಕಿದ್ದಾನೆ, ಆದರೆ ಲಾಭದ ಮನೆಯ ಫಲಗಳನ್ನು ಕೊಡಲಿಕ್ಕಿಲ್ಲ. ಸತ್ಯ ಹೇಳಬೇಕಾದ್ರೆ ಕುಂಭ ರಾಶಿಯವರು ಭಾಳ ಶೌರ್ಯವಂತರು, ಕುಂಭ ಲಗ್ನದವರು. ಕಾರಣ ಏನು ಹೇಳಿ? 3ನೇ ಮನೆ ಅಧಿಪತಿ ಮೇಷರಾಶಿಯ ಮಂಗಲ್ ಬರ್ತಾನೆ. 3ನೇ ಮನೆ ಕಾರಕನೇ ಮಂಗಲ್. ಆದ್ದರಿಂದ ಅವರು ಇದ್ದ ರಾಶಿಗಳ ಜನಗಳಕ್ಕಿಂತ ಧೈರ್ಯವಂತರು, ಸ್ಥೈರ್ಯವಂತರು ಅಂತ ಹೇಳಿದರೆ ತಪ್ಪಾಗೋದು. ಸಮಗ್ರನಾದ ಶುಕ್ರ 2 ಮತ್ತು 7ನೇ ಮನೆ ಸಂಸಾರ ಮತ್ತು ಸಂಬಂಧವನ್ನು ಹೊಂದಿರ್ತಾನೆ. ಆಯಿತಾ? ಇನ್ನು ಇವರಿಗೆ ಪ್ರಚಂಡ ಕೋಪ ಇರ್ತದೆ. ಯಾಕಂದರೆ ಮೇಷದ ಲಗ್ನೇಶನು ಬೆಂಕಿ, ರವಿಯು ಉಚ್ಚನಾಗಿ ಬೆಂಕಿ. ಅದರಿಂದ ಪ್ರಚಂಡ ಕೋಪ ಆಟೋಮ್ಯಾಟಿಕ್ ಬರಲೇಬೇಕು. ಕಮಾಂಡರ್ ಆದ ಅವರಿಗೆ ಜಾಸ್ತಿ ಕೋಪ ಇರ್ತದೆ. ಇವರು ಪರದೇಶ ಸಂಚಾರಕ್ಕೆ ಹೇಳಿ ಮಾಡಿಸಿದವರು. ಯಾಕೆ ಹೇಳಿ? 4ನೇ ಮನೆ ಇವರಿಗೆ ಸುಖ ಸಂತೋಷ ಸಿಗದ ಮನೆ. ಆದ್ದರಿಂದ ಟು ಗೆಟ್ ದಿ ಹ್ಯಾಪಿನೆಸ್
ಅವರು ದೇ ಹ್ಯಾವ್ ಟು ಸೆಟಲ್, ದೇ ಹ್ಯಾವ್ ಟು ಗೋ ಅಬ್ರಾಡ್, ಅಥವಾ ಮನೆಯಿಂದ ದೂರ, ತಾಯ್ನಾಡಿನಿಂದ ದೂರ ಹೋಗಬೇಕಾಗ್ತದೆ. ಮತ್ತು ಜಿಪಣಾಗ್ರೇಸರು, ಇವರು ಬೇರೆಯವರ ಸ್ವತ್ತನ್ನು ಲಪಡಾಯಿಸುವುದು ಜಾಸ್ತಿ. ಯಾಕಂದರೆ 7ನೇ ಮನೆ ಅದರ್ಸ್. 7ನೇ ಮನೆ ಅಧಿಪತಿ ಯಾವುದು? 8ನೇ ಮನೆ ವೃಶ್ಚಿಕ ರಾಶಿ. 7ನೇ ಮನೆ ಅಧಿಪತಿ 7ನೇ ಮನೆಯ 2ನೇ ಮನೆ ವೃಶ್ಚಿಕವಾಗಿದ್ದು ಅದು ಸಂಪತ್ತಿನ ಮನೆ. ಆದರೆ ಮೇಷದವರು ತಮ್ಮ ಸಂಪತ್ತನ್ನು, ಅವರ ಸಂಪತ್ತನ್ನು ಲಪಡಾಯಿಸಿ ತಮ್ಮ ಸಂಪತ್ತನ್ನು ಜಾಸ್ತಿ ಮಾಡ್ಕೊಳ್ತಾರೆ. ಯಾಕಂದರೆ ಮೇಷ ಲಗ್ನಕ್ಕೆ 2ನೇ ಮನೆ ಶುಕ್ರ ಅಧಿಪತಿ, ವೃಷಭ ರಾಶಿ, ಅದು ವೆಲ್ತಿನ ರಾಶಿ. ಇನ್ನು ಕನ್ನಿಂಗ್ನೆಸ್ ಜಾಸ್ತಿ. ಯಾಕಂದರೆ 3ನೇ ಮನೆ ಅಧಿಪತಿ ಯಾರು? ಬುಧ. ಬುಧ ಈಸ್ ವೆರಿ ಜಿಪುಣಾಗ್ರೇಸರ ಅಂಥೇಳಿ. ಓಕೆ. ಅಗ್ನಿತತ್ವದ ರಾಶಿ ಇದ್ದವರಿಗೆ ಸಪೂರ ದೇಹ, ಹೆಚ್ಚು ಸ್ಟ್ರಾಂಗ್ ಮೈಕಟ್ಟಿರ್ತಾರೆ. ಯಾಕಂದರೆ ಸ್ಪೋರ್ಟ್ಸಿಗೆ ಇವರು ಮುಂದು. ಅದರಿಂದ ಸಪೂರವಿದ್ದರೂ ಮಸ್ಕ್ಯುಲರ್ ಆಗಿರ್ತಾರೆ ಅಂಥೇಳಿ. ಆಯಿತಾ? ಮತ್ತು ಸೌಖ್ಯ, ಅಲ್ಪ ಸೌಖ್ಯರು ಅಂಥ ಒಂದು ಜಾಸ್ತಿ ಸಂತೋಷ ಇವರಿಗೆ ಇರುವುದಿಲ್ಲ. ಸಿಕ್ಕಾಪಟ್ಟೆ ಜಲಸಿನೆಸ್ ಇರ್ತದೆ. ಇದಕ್ಕೆ ಕಾರಣ ಏನಂದರೆ ಬುಧನೇ ಕಾರಕ. ಆ 3ನೇ ಮನೆ ಮತ್ತು 6ನೇ ಮನೆಯನ್ನು ನಿರೂಪಿಸ್ತಾನಂತೆ ನಿಮಗೆ ಹೇಳಿದ್ದೇನೆ. ಆದರೆ ಅಲ್ಲಿ ಮಿಥುನದಲ್ಲಿ ರಾಹು ಉಚ್ಚ. ಆ 6ನೇ ಮನೆಯ ಅಲ್ಲಿ ಕೂಡ ರಾಹು ಇರ್ತಾನೆ. ಯಾಕಂದರೆ ಅವನದು ಮೂಲ ತ್ರಿಕೋಣ ಮನೆ. ಈ ರಾಹುವಿನಿಂದಾಗಿ ರಾಹು ಏನು ಮಾಡ್ತಾನೆ ಅಂದರೆ ಅದಕ್ಕೊಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚನ್ನು ಜಾಸ್ತಿ ಮಾಡಿಸ್ತಾನೆ. ರಾಹು ಯಾವಾಗಲೂ ದೊಡ್ಡ ಗ್ರಹ, ಒಂದು ರೀತಿಯಲ್ಲಿ ಪಂಪ್ ಹೊಡಿತಾನೆ. ಸೊ ಆದ್ದರಿಂದ ಈ ಮೇಷ ಲಗ್ನದವರು, ಮೇಷ ರಾಶಿಯವರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಜಾಸ್ತಿ ಅಂತೇಳಿ. ಮತ್ತು ಪಿತ್ತ ಮತ್ತು ವಾತದಿಂದ ನರಳುತ್ತಾರೆ ಅಂತ. ಈ ವಿಂಡಿ ಆ್ಯಂಡ್ ಅಗ್ನಿ, ಫೈರಿ, ಇದೆಲ್ಲ ಒಂದು ಅವರಿಬ್ಬರು ಫ್ರೆಂಡ್ಸೇ. ವಾತ ಇದ್ದಲ್ಲಿ ಪಿತ್ತ ಇರ್ತದೆ, ಪಿತ್ತ ಇದ್ದಲ್ಲಿ ವಾತ ಇರ್ತದೆ ಅಂಥೇಳಿ. ಅಗ್ನಿತತ್ವದ ಅಗ್ನಿ ಮತ್ತು ವಾಯು ಇಬ್ಬರು ಒಂದು ರೀತಿಯಲ್ಲಿ ಸೈಡ್ ಬೈ ಸೈಡ್ ಹೋಗ್ತಾ ಇರ್ತಾರೆ. ಮತ್ತು ಇವರು ಭಾಳ ಸ್ಕಿಲ್ಫುಲ್ ಆಗಿರ್ತಾರೆ. ಯಾಕಂದರೆ ಸೂರ್ಯ ಉಚ್ಚ ಅಲ್ವಾ, ಸೂರ್ಯ ಸ್ಕಿಲ್ಫುಲ್ ಆಗಿರಲೇಬೇಕು. ಮಂಗಲ್ ಒಂದು ರೀತಿಯಲ್ಲಿ ರ್ಯಾಷನಲ್ ವ್ಯಕ್ತಿ, ಸೂರ್ಯ ಒಂದು ರೀತಿಯಲ್ಲಿ ವಾಯ್ಸ್ ಪರ್ಸನ್, ಬೃಹಸ್ಪತಿ ಒಂದು ರೀತಿಯಲ್ಲಿ ಇಂಟೆಲಿಜೆಂಟ್. ಸೂರ್ಯ ಇಂಟೆಲಿಜೆಂಟ್ ತಗೊಂಡು ಬೃಹಸ್ಪತಿಯನ್ನು ವಯಸ್ಸಾಗಿ ತೆಗೆದುಕೊಂಡು ಚಂದ್ರನನ್ನು ಒಂದು ರೀತಿಯಲ್ಲಿ ಏನಂತ ತಗೊಳ್ತೀರಾ, ಚಂದ್ರ ಈಸ್ ಆ್ಯಕ್ಚುಲಿ ಕೂಲ್ ಆ್ಯಂಡ್ ಕ್ವೈಟ್ ಪರ್ಸನ್. ಈ 3 ಗ್ರಹಗಳಿಂದ ಈ ಮೇಷಲಗ್ನದವರು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೊಂದಿರ್ತಾರೆ ಅಂದರೆ ತಪ್ಪಾಗೋದು. ಆಯಿತಾ? ಬೃಹಸ್ಪತಿ, ಸೂರ್ಯ, ಚಂದ್ರ ನೇಮ್ ಆ್ಯಂಡ್ ಫೇಮ್ ಕೊಡ್ತದೆ. ಕಾರಣ ಏನು? ಚಂದ್ರ ವೃಷಭದಲ್ಲಿ ಉಚ್ಚ, ಬೃಹಸ್ಪತಿ 4ನೇ ಮನೆ ಸುಖಸ್ಥಾನದಲ್ಲಿ ಉಚ್ಚ, ಮಂಗಲ್ 10ನೇ ಮನೆಯಲ್ಲಿ ಉಚ್ಚ. 10ನೇ ಮನೆ ಫಾರ್ ಆನರ್, 4ನೇ ಮನೆ ಫಾರ್ ಹ್ಯಾಪಿನೆಸ್, 2ನೇ ಮನೆ ಸಂಪತ್ತು. ಸೊ ಇದರಿಂದಾಗಿ ಮೇಷಲಗ್ನದವರಿಗೆ ಗೌರವ, ಸಂಪತ್ತು ಎಲ್ಲ ದಕ್ಕುತ್ತದೆ ಅಂತ ಹೇಳ್ಬೋದು. ಆದರೆ ಇವರಿಗೆ ಸಿಬ್ಲಿಂಗ್ ಶತ್ರುತ್ವ ಸ್ವಲ್ಪ ಬರ್ತದೆ ಅಂತೇಳಿ. ಯಾಕಂದರೆ ವೃಶ್ಚಿಕಕ್ಕೂ ಅಧಿಪತಿ ಆಗ್ತಾನೆ. ವೃಶ್ಚಿಕ ಒಂದು ದೊಡ್ಡ ಕತ್ತಲಿನ ಹೊಂಡ ಅಂತ ಹೇಳ್ಬೋದು. ಆಯಿತಾ? ಸೊ ಕುಂಭರಾಶಿ ಇವರಿಗೆ 11ನೇ ಮನೆ ಬಂದಿದ್ದು ರಾಹು ಮತ್ತು ಶನಿ ತ್ರಿಕೋಣ ಸ್ಥಾನವಾಗಿರ್ತದೆ. ಯಾವುದೇ ಭಾವದಲ್ಲಿ ಶನಿ ಮತ್ತು ರಾವಿನ ಇನ್ಫ್ಲುಯೆನ್ಸ್ ಇರ್ತದೋ ಜಾತಕನ ಆ ಭಾವಕಾರಕತ್ವಗಳಿಂದ ಬೇರೆಯಾಗಿ ಬಿಡ್ತಾನೆ ಅಂತ. ಓಕೆ. ಸೊ ತಂದೆಯೂ ಕೂಡ ಬೇರೆ ಆಗ್ತಾರೆ. ಯಾಕಂದರೆ 9ನೇ ಮನೆ ಅಧಿಪತಿ ಗುರು
ಮೇಷ ಲಗ್ನಕ್ಕೆ 9ನೇ ಮನೆ ಅಧಿಪತಿ ಗುರು. ಗುರು 10ನೇ ಮನೆಯಲ್ಲಿ ನೀಚ. ಆದ್ದರಿಂದ ತಂದೆಯಿಂದ ಅವರು ಬೇರೆ ಆಗಲಿಕ್ಕೆ ಬೇಕು, ಸಪರೇಟೆಡ್ ಫ್ರಮ್ ಫಾದರ್ ಅಂತ. ನೋಡಿ ಯಾವ ರೀತಿಯಲ್ಲಿ ಒಂದು ಲಗ್ನವನ್ನು ವಿಶ್ಲೇಷಣೆ ಮಾಡುವುದು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಇದು ಬೃಹತ್ ಹೋರಾಶಾಸ್ತ್ರದ ಪ್ರಕಾರ. ಓಕೆ, ಅಂತಲ್ಲ ಮುಂಚೆ ಕೂಡ ನಾನು ಹಾಕಿದ್ದೇನೆ, ಇದನ್ನು ಏನು ಹೊಸ್ತೇನಲ್ಲ. ಆದರೆ ಒಂದು ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ನಿಮಗೆ ಹಾಕಿ ಹೇಳ್ತಾ ಇದ್ದೀನಿ ಅಷ್ಟೇ, ಮತ್ತೇನಲ್ಲ. ಓಕೆ, 9481156540 ಇಸ್ ಮೈ ಮೊಬೈಲ್ ನಂಬರ್. Kindly share it and like it. Thank you very much.